ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆನೇ ಹೇಳಿದ್ದೆ KA1 non-HK1 ಹಾಲ್ ಟಿಕೆಟನ್ನು ಇವತ್ತು ಬಿಡುಗಡೆ ಮಾಡ್ತಾರೆ ಅಂತೆ. ಅದರ ಅನುಸಾರವಾಗಿ ಈಗ ಬಿಡುಗಡೆ ಮಾಡಿದ್ದಾರೆ. ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಅಫಿಷಿಯಲ್ ಒಂದು ವೆಬ್ಸೈಟಲ್ಲಿ ಲಿಂಕ್ ಬಂದಿದೆ. ಈ ಲಿಂಕ್ ಬೇಕಾದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ತೀವಿ, ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗ್ಬೋದು. ಇಲ್ಲಿ ಪರೀಕ್ಷೆ ಎಕ್ಸಾಮಿನೇಷನ್ ಅರ್ಜಿ ಸಂಖ್ಯೆ ಅಂದರೆ ಎನ್ರೋಲ್ಮೆಂಟ್ ನಂಬರ್ ಇರ್ತಾರೆ ಅದನ್ನು ಹಾಕಿ, ಮತ್ತು ನಿಮ್ಮ ಹೆಸರಿನ 4 ಅಕ್ಷರಗಳು ಮತ್ತು ಕ್ಯಾಪ್ಚಾ ಇಲ್ಲಿದೆಯಲ್ಲ ಅದನ್ನು ಎಂಟರ್ ಮಾಡಬೇಕು. ಓಕೆ, ಈಗ ಎಂಟರ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಎಕ್ಸಾಮ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಣುವಂಥದ್ದು ಒಂದೇ, ಯಾವುದು ವೈರಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ non-HK ಅಂತೇಳಿ ಬರ್ತದೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿ ನೆಕ್ಸ್ಟು ಅರ್ಜಿ ಸಂಖ್ಯೆ ಇರ್ತದೆ, ಅರ್ಜಿ ಸಂಖ್ಯೆಯನ್ನು ನೀವು ಹಾಕಬೇಕಾಗ್ತದೆ ಸ್ನೇಹಿತರೆ. ಓಕೆ, ಈ ರೀತಿಯಾಗಿ ನೀವು ಅರ್ಜಿ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ನಿಮ್ಮ ಏನು ಎನ್ರೋಲ್ಮೆಂಟ್ ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟು ನಿಮ್ಮ ಹೆಸರಿನ 4 ಅಕ್ಷರಗಳು ಅದನ್ನು ಸಹ ಎಂಟರ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಹಾಕಿದ್ದೀನಿ, ಅದನ್ನು ನಿಮಗೆ ಹೈಡ್ ಮಾಡಿದ್ದೀನಿ. ನೆಕ್ಸ್ಟ್ ನೇಮನ್ನು ಸಹ ಎಂಟರ್ ಮಾಡಿದ್ದೀನಿ 4 ಅಕ್ಷರ, ಬಟ್ ಅದು ನಿಮಗೆ ಕಾಣಲ್ಲ. ಓಕೆ, ನಿಮ್ಮ ಒಂದು ಹೆಸರನ್ನ 4 ಅಕ್ಷರವನ್ನು ಹಾಕಿ ನೆಕ್ಸ್ಟು ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ನೀವೀಗ ಸಲ್ಲಿಸು ಅಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಫಿಷಿಯಲ್ ಆದಂತಹ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡನ್ನು ಮಾಡ್ಕೋಬಹುದು. ಓಕೆ, ಇದು ಯಾವ ರೀತಿಯಾಗಿ ಡೌನ್ ಮಾಡ್ಕೋಬೇಕಂತ ತೋರಿಸಿದ್ದೀನಿ. ಪ್ರತಿಯೊಬ್ಬರು ಸಹ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋಸ್ ತಗೊಂಡು ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.